ಅಂತಾನೆ ಸುಮಾರು 12-13 ಸೀಟ್ ಅನ್ನು ಅವರು ಬದಲಾವಣೆ ಮಾಡಿದ್ದಾರೆ. ದೊಡ್ಡ ಲೀಡ್ಗಳೆಲ್ಲ ಚೇಂಜ್ ಮಾಡಿದ್ದಾರೆ. ಇವತ್ತು ಆಪರೇಷನ್ ಲೋಟಸ್ ಮಾಡಿದ್ರು. ಎಂತ ವಿಪರ್ಯಾಸ ನೋಡಿ. ಯಾರು ಕುಮಾರಸ್ವಾಮಿ ಸರ್ಕಾರ ತೆಗೆದ್ರು ಇವತ್ತು ಅವ್ರಿಗೆ ಕುಮಾರಸ್ವಾಮಿ ಈಗ ಅವ್ರ ಜೊತೆಯಲ್ಲಿ ಕಂಠಸ್ಥಾನ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ. ಯಾರು ಕುಮಾರಸ್ವಾಮಿ ಸರಿ ಇಲ್ಲ ಅಂತ ಹೇಳಿದ್ರು ಅವರೇ ಇವತ್ತು ಕುಮಾರಸ್ವಾಮಿಯ ಬೆಂಬಲಕ್ಕೆ ಇವತ್ತು ಹೋಗಿದ್ದಾರೆ. ಅದರಿಂದ ಈ ನೀತಿ ಸಿದ್ಧಾಂತ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಜನ ಎಲ್ಲ ನಗಿತಾ ಇದ್ದಾರೆ. ಅವ್ರು ಏನಪ್ಪಾ ಇಂತ ಒಂದು ನೀಚ ರಾಜಕಾರಣ ಬಂದ್ಬಿಡ್ತು ಈ ರಾಜ್ಯದಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಮನಸ್ಸಿಗೆ ಬಹಳ ದೂರ ಆಗ್ತಾ ಇದೆ. ಆದ್ರಿಂದ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ಇವತ್ತು ನೀವೆಲ್ಲ ನನಗೆ ಪರಿಚಯಗಳು ಬಹಳ ಹಿರಿಯರು, ನನಗೆ ಅವರ ಪರಿಚಯ ಕೂಡ ಇದೆ. ಬಹಳ ದೊಡ್ಡ ಕುಟುಂಬ ಅವರು. ಒಂದು ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಮಾನ್ಯ ಜನತಾದಳದವರು ದೇವೇಗೌಡರು ಮಾತಂದ್ರೆ ಅವರ ಅಪಾರವಾದಂತಹ ಗೌರವ ವಿಶ್ವಾಸ ಇದೆ. ಅವರು ಕೂಡ ಬಹಳ ತುಚ್ಛವಾಗಿ ಕಂಡ್ರು ಅಂತೇಳಿ ಅವರ ಮನಸ್ಸಿನಲ್ಲಿ ಬಹಳ ದುಃಖವನ್ನ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳಂತಲೂ ಮಾತಾಡುದು, ನನ್ನಂತಲೂ ಮಾತಾಡುದು. ನಾನು ಹೇಳಿದ್ದೇನೆ, ನಿಮ್ಗೆ ನಾವು ಗೌರವದಿಂದ ತೆಗೆದುಕೊಂಡು ಹೋಗುವಂತ ಕೆಲಸ ನಿಮ್ಮೆಲ್ಲ ಕುಟುಂಬದವರು, ನಿಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ವಿಶ್ವಾಸದಿಂದ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಇವತ್ತು ನಾನು ಹೇಳಿದ್ದೇನೆ. ಜಿಲ್ಲಾಧ್ಯಕ್ಷರಾದಂತಹ ಮುನೇಗೌಡರು ಆದಿಯಾಗಿ, ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯರೆಲ್ಲ ಆದಿಯಾಗಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಟ್ಟಿಗೆ ತೆಗೆದುಕೊಂಡು ಅನೇಕ ಕೃಷಿ ಸಮಾಜ ಬೇರೆ ಬೇರೆಯವರೆಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಇವತ್ತು ಬಂದಿದ್ದಾರೆ. ಇವತ್ತು ನಿಮ್ಗೆ ಎರಡು ಸೀಟು ಗೆಲ್ತೀವಿ ನಿಮ್ಮ ಜಿಲ್ಲೆಯಲ್ಲಿ ಅನ್ನೋದು ಒಂದು ವಿಶ್ವಾಸ ಇದೆ. ಕೋಲಾರ ಇರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಸೇರಿದ್ರು. ಎರಡು ಕಡೆ ಕೂಡ ಯುವಕರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹೊಸ ಯುವಕರಿಗೆ ಅವರು ಕೂಡ 30-40 ವರ್ಷ ರಾಜಕೀಯದ ಒಂದು ದೊಡ್ಡ ಬುನಾದಿಯನ್ನ ಕಟ್ಟಬೇಕು. ಆ ದೃಷ್ಟಿಯಿಂದ ಅವರು ಕೂಡ ಬಹಳ ಸರಳತೆಯಿಂದ, ಅವರಿಬ್ರು ಕೂಡ ಯಾವ ಹಣನೂ ಬೇಕಾಗಿಲ್ಲ, ಯಾವ ಐಶ್ವರ್ಯನೂ ಬೇಕಾಗಿಲ್ಲ, ಜನರ ಸೇವೆನೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅವರ ಕುರ್ಸಿ ಇವತ್ತು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ಒಗ್ಗಟ್ಟಿನಿಂದ ಅವರಿಗೆ ದುಡ್ಡು ಗಳಿಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಬೆಳೆಸಬೇಕು. ಇವತ್ತು ಜಾತಿ ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ. ಅದೇ ಕುಮಾರಸ್ವಾಮಿ ಇಳಿಸುವಾಗ ಏನಾಗಿತ್ತು, ನಿಮ್ ಜಾತಿ ಎಲ್ಲೋಗಿತ್ತು, ಅವತ್ತು ಏನಾಗಿತ್ತು? ನಾವು 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ. ಬಿಜೆಪಿ ಅಷ್ಟು ಕೊಡಕ್ಕಾಗಲಿಲ್ಲ. ಕಳೆದವರು ಒಂದೇ ಕುಟುಂಬದಿಂದ 3 ಜನಕ್ಕೆ ನಿಲ್ಲಿಸಿದ್ದಾರೆ, ಬೇರೆ ಬೇರೆ ಪಾರ್ಟಿಯಿಂದ ನಿಲ್ಲಿಸಿದ್ದಾರೆ. ಈ ಮುಂದಕ್ಕೆ ದಳದಲ್ಲಿ ಯಾಕೆ ಇರಬೇಕು? ನಿಮ್ಮ ಹಳ್ಳಿನೇ ನೀವು ಬಿಜೆಪಿಯಿಂದ ನಿಲ್ಲಿಸಿದ ಮೇಲೆ ನಿಮ್ ಪಾರ್ಟಿ ಚಿಹ್ನೆಗೆ ಬೆಲೆ ಇಲ್ಲ, ನಿಮ್ಗೂ ಬೆಲೆ ಇಲ್ಲ ಅನ್ನೋದು ಆಯ್ತು ಅನ್ನೋದು ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ಅದರಿಂದ ಒಂದಕ್ಕೆ ದಳ ಇರುವುದಿಲ್ಲ. ಅದರಿಂದ ಕಾರ್ಯಕರ್ತರು ಏನು ನೀವು ತೀರ್ಮಾನ ಮಾಡಿದ್ದೀರಿ, ಮುನೇಗೌಡರು ಬಹಳ ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನವನ್ನ ಮಾಡಿದ್ದಾರೆ. ನಾನು ಇಡೀ ರಾಜ್ಯದ ಜನತಾದಳದ ಕಾರ್ಯಕರ್ತರಿಗೆ, ಶಾಸಕರು, ಮಾಜಿ ಶಾಸಕರು ಮನವಿ ಮಾಡಿಕೊಡ್ತೇನೆ. ಮುನೇಗೌಡರು ಏನು ಬಚ್ಚೇಗೌಡರು ಏನ್ ತೀರ್ಮಾನ ಮಾಡಿದ್ದಾರೆ, ನಮ್ಮ ಮಾಜಿ ಶಾಸಕರು, ಅದೇ ತೀರ್ಮಾನವನ್ನ ಇಲ್ಲಿ ಕೂಡ ನಮ್ಮ ಮಂಡ್ಯದಲ್ಲೂ ಕೂಡ ಅನೇಕರು ಮಾಡಿದ್ದಾರೆ. ಅದೇ ರೀತಿ ತಾವು ಕೂಡ ಎಲ್ಲ ಸೇರಿ ಜನತಾದಳವನ್ನ ತೊರೆದು ನೀವೆಲ್ಲ ಸೇರಿ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಇಲ್ಲಿ ಮುಖಾಂತರ ರಾಜ್ಯದ ಎಲ್ಲ ಜನತಾದಳ ಮನೆ ನಬಿ ಬಂದಿದ್ರು, ಬೇರು ಬಂದಿದ್ರು, ಎಲ್ಲ ಕೂಡ ಸಿಎಂ ಇಬ್ರಾಹಿಂ ಬಗ್ಗೆ ಕೂಡ ಅರ್ಜಿ ಕಳಿಸ್ಕೊಟ್ಟಿದ್ದಾರೆ, ಭೇಟಿ ಮಾಡ್ಬೇಕು ಅಂತ ಹೇಳಿ. ಬಹಳ ಜನ ಎಲ್ಲ ಸಾಕು ನಮ್ಗೆ ಅಂತ ಹೇಳಿ ಎಲ್ಲ ಮೈನಾರಿಟೀಸ್, ಬೇರೆ ಬೇರೆ ಅಲ್ಪಸಂಖ್ಯಾತರು, ರೈತರು, ಒಕ್ಕಲಿಗರು ಎಲ್ಲ ಸೇರಿ ಅವ್ರಿಗೆ ಭವಿಷ್ಯ ಅವ್ರಿಗೆ ಅರ್ಥ ಆಗಿದೆ. ಏನಪ್ಪಾ ಇಂಥ ಕಾಲದಲ್ಲಿ ಇಂಥ ತೀರ್ಮಾನ ಮಾಡ್ಬೇಕು ಅಂತೇಳಿ ಎಲ್ಲ ಬಹಳ ನೊಂದಿದ್ದಾರೆ. ಸರ್ಕಾರವನ್ನ ನಿಂತು ಅವ್ರ ಸರ್ಕಾರನೇ ಯಾರು ಕಿತ್ತಾಕಿದ್ರು, ಅವ್ರ ಜೊತೆನೆ ಇವತ್ತು ನಂಟಸ್ಥಾನವನ್ನು ಮಾಡಿದ್ದು ಇಡೀ ಜಿಲ್ಲೆಯಲ್ಲಿ ಇವತ್ತು ಜನ, ರಾಜ್ಯದಲ್ಲಿ ಇವತ್ತು ಜನ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. ಚಿಂತೆ ಇಲ್ಲ. ಇವತ್ತು ನಮ್ಮೆಲ್ಲ ನಾಯಕರುಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ನಾನು ಎಲ್ಲರೂ ಕೂಡ ಮಾತಾಡಕ್ಕಾಗಿಲ್ಲ, ಎಲ್ಲರೂ ಕೂಡ ಹೋರಾಡಕ್ಕಾಗಿಲ್ಲ, ಎಲ್ಲರೂ ಕೂಡ ನಾನು ಶಾಲನ ಓದಿಸಕ್ಕಾಗಿಲ್ಲ. ಆದ್ರೆ ಈ ಮನೆಯಲ್ಲಿ ಕಾಂಗ್ರೆಸ್ ಸೇರ್ಬೇಕು ಅಂತ ತೀರ್ಮಾನ ಬಂದವರು ಎಲ್ಲರೂ ಕೂಡ ಮತ್ತೊಮ್ಮೆ ತುಂಬುವುದರಿಂದ ನಾನು ಸ್ವಾಗತವನ್ನು ನಾನು ಮಾಡ್ತೇನೆ. ಈ ಮುಂದಕ್ಕೆ ನೀವು ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ ಎಲ್ಲರ ಮಾತಾಡಬೇಕು. ಇನ್ನ ಅತಿ ಹೆಚ್ಚು ಸದಸ್ಯರುಗಳನ್ನ ಪಕ್ಷಕ್ಕೆ
ಸೇರ್ಪಡೆ ಮಾಡುವಂತ ಕೆಲಸ ತಾವು ಮಾಡಬೇಕು. ನಿಮ್ಮ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ತಾವೆಲ್ಲ ಮಾಡಬೇಕು. ನಾನು ಮುಂದಕ್ಕೆ ನಿಮ್ಮ ಜೊತೆ ನಾನು ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.